ಅಲ್ಲೋಡಲ್ಲಿ ಶಾರದಕ್ಕ ಅವಳು ನೋಡ್ತಾ ಇದ್ದಾಳೆ ನನ್ನ ಮಗಂದನು. ನಿನ್ನ ಮಗಳದು ಮದುವೆ ಆಗಿರೋದಕ್ಕೆ ಅವಳಿಗೆ ಶಾಕ್ ಆದಂಗೆ ಆಗ್ಬಿಟ್ಟೈತೆ. ಶಾಕ್ ಆಗ್ಬಿಟ್ಟೈತೆ. ಅಯ್ಯೋ ನೋಡ್ತಾ ಇದ್ದಾಳೆ ನೋಡು ಹೊರಗೆ ಕುತ್ಕೊಂಡು. ಇಲ್ಲ ಕಣೆ, ಇವಾಗಿನ ಎದ್ದೋದ್ಲು ಸುನಂದ. ಇವಾಗ ಇನ್ನೇನ ಎದ್ದೊಳಗೆ ಹೋದ್ಲು. ನಾನೆಲ್ಲ ಆಸಿ ಬಂದ, ನಾನು ನೋಡ್ಬಿಟ್ಟು ಅದೇ ಹೋದ್ಲು. ಮದುವೆ ಆಗಿರೋದು ನೋಡವಳೆ, ಅವಳಿಗೊಂಥರ ಮಕ್ಕಳ್ದಂಗೆ ಆಗ್ಬಿಟ್ಟೈತಿ. ಗೊತ್ತಿರುತ್ತೆ, ಯಾರಾದರೂ ಹೇಳಿರ್ತಾರೆ. ಅವತ್ತು ನೀನು ಬೇರೆ ಇಲ್ಲಿಗೆ ಬಂದು ಹೋಗಿದ್ಕೋ ಅದಕ್ಕೂ ಇವಳು ನಮ್ಮ ಸುನಂದ ಹಂಗಂತ ಹೇಳಾಳು. ನೀನು ನನ್ನ ತಮ್ಮನ ಮಗಳು ಮದುವೆ ಮಾಡ್ಕೊಂಡಿದ್ಯಾ ಅಂದಮೇಲೆ ನಿಮ್ಮ ಅಣ್ಣನ ಮಗಳನ್ನ ನಾನು ಮದುವೆ ಮಾಡ್ಕೊಂತೀನಿ ಅಂತ ಹೇಳಾಳು. ಗೊತ್ತಾಗೈತೆ ಅವಳಿಗೆ. ಒಂಥರ ಸಡನ್ನಾಗಿ ಏನಪ್ಪ ಹಿಂಗೆ ಮದುವೆ ಮಾಡ್ಕೊಂಬಂದ್ಬಿಟ್ರು ಅಂತ ಆಗ್ಬಿಟ್ಟೈತೆ. ಅದಿನ್ನೂ ಆಗುತ್ತೋ ಬಿಡುತ್ತೋ, ಇವಳು ಸುಮ್ಮನೆ ಹೇಳ್ತಾಳೆ ಅಮ್ಮಂಗೆ ಅವಳು. ಹೆಂಗೆ ನಾವು ಹೇಳ್ಕೊಂಬ್ತಿದ್ವಾ, ಈ ಲಕ್ಷಣ ಮದುವೆ ಮಾಡ್ಕೊಂತೀವಿ, ಇವಳಂತಳೋ ಮಾನನ ಮದುವೆ ಮಾಡ್ಕೊಂತೀವಿ ಅಂತೇಳಿ ಈಗ ಇವಳು ಅಲ್ಲ ಇವಳನ್ನ ಮದುವೆ ಮಾಡ್ಕೊಂತೀವಿ ಅಂತ ಎಲ್ಲ ನಾವು ಅದು ಇದು ಹೇಳ್ತಿದ್ವಲ್ಲ, ಅವನು ಅವ್ರನ್ನೂ ಇವ್ರನ್ನೂ ಮದುವೆ ಮಾಡ್ಕೊಂತಿ ಅಂತ ಹಂಗೆ ಸುಮ್ಮನೆ ಹೇಳ್ತಾರೆ ಅಂತ ತಿಳ್ಕೊಂಡವಳು ಅವಳು. ಪಾಪ ಇವ್ರ ಎದುರಿಗೆ ನೀವಿಬ್ರು ಚೆನ್ನಾಗಿರ್ಬೇಕು. ನೀವಿಬ್ರು ಚೆನ್ನಾಗಿದ್ದು ತೋರಿಸ್ಬೇಕು ಶಿವಂತಿರ ಎದುರಿಗೆ. ಅಲ್ಲ ನಮ್ಮ ಸಾನು, ನೀನು ಈಗ ಮದುವೆ ಆಗಿದ್ದು ನಿನಗೆ ಭಾಳ ಖುಷಿ ಆಯ್ತಲ್ಲ. ನಮ್ಮ ಮನೆ ಇದೇನೆ ಕಣಮ್ಮ. ಚೆನ್ನಾಗೈತೆ ಒಳಗೆಲ್ಲನ, ಏನು ಸೋರಲ್ಲ ಏನಿಲ್ಲ. ನಾವು ಸುಮ್ಮನೆ ಮನೆ ಬಂಡವಾಳ ಹಾಕಿ ಏನು ಅಂತೇಳಿ ಹೊಸ ಮನೆಯೆಲ್ಲ ಕಟ್ಟಿಲ್ಲ. ಹೇಗೈತಮ್ಮ ನಮ್ಮ ಮನೆ? ಚೆನ್ನಾಗೈತೆ, ಇಷ್ಟ ಆಯಿತು ನನಗೆ. ಈ ಥರ ಮನೆಯೇ ಇಷ್ಟ. ಒಂದು 2 ವರ್ಷ ಐತೆ ಓದೋದು, ಅದಕ್ಕೆ ಹೋಗ್ತೀನಿ ಅಂತಾಳೆ. ಕಳಿಸ್ತಾರಂತೆ. ಅದನ್ನೇನು ಯೋಚನೆ ಮಾಡಬೇಡ, ಇನ್ನು 2 ವರ್ಷ ಐತೆ ಕಣಮ್ಮ, 2 ವರ್ಷ ಐತೆ ಕಣಮ್ಮ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಬಿಡು, ಯೋಚನೆ ಮಾಡಬೇಡ, ಕಳಿಸ್ತಾಳೆ ಅವಳೆಲ್ಲನ, ಕಳಿಸ್ತಾಳೆ. ಹೋಗಿ ಓದ್ಕೊಂಡು ಬರುವ ಅಂತೇಳಿ ಇಲ್ಲಿಂದಾನೆ ಓಡಾಡ್ಕೊಂಡು ಮಂತಿರಾನ. ಅಮ್ಮ ಇವಾಗ ಒಳಗೆ ಹೋಗ್ಬೋದಾ? ಅದೇ ಸಣ್ಣ ನಿನ್ ಕಾಳ್ರಿ ಅವಳು ನೋಡ್ಬೇಕು, ಅದಕ್ಕೇನೆ ಆರತಿ ಮಾಡ್ತೀನಿ. ಒಂದು ಸಣ್ಣ ಈ ಕಣ್ಣಸ್ರೆಲ್ಲ ತೆಗೆದು ಇಬ್ಬರಿಗೂ ಜೋಡಿ ಚೆನ್ನಾಗಿರೋದಕ್ಕೆ ಅಲ್ಲಿಂದ ದೇವಸ್ಥಾನ ತಗಳಿಂದ ಕರ್ಕೊಂಬಂದ್ವಲ್ಲ, ಊರಾಗೆಲ್ಲ ನೋಡಿರ್ ಜನ. ಏನಪ್ಪ ಇದು ಸುನಂದ ಹೆಂಗೆ ಮದುವೆ ಮಾಡ್ಕೊಂಬಂದ್ಬಿಟ್ಲಿ, 2 ದಿನಕ್ಕೆ ಮಾಡಿಳಲ್ಲಪ್ಪ ಅಂತ ಜನಕ್ಕೆಲ್ಲನ. ಈಗ ಯಾಕಂದರೆ ಅಯ್ಯೋ ಅವ್ರ ತಮ್ಮನ ಮಗಳನ್ನ ಅಲೆ ಸೇವಂತಿ ಮದುವೆ ಮಾಡ್ಕೊಂಡ್ಲು, ಇನ್ನೋಳಿ ಮದುವೆ ಮಾಡಲಿ ಅಂತ ಮಾತಾಡೋರಲ್ಲ ಜನ. ಅದಕ್ಕೆ ಅವ್ರ ಕಣ್ಣೆದ್ರಿಗೆ ನಾನು ಬೇಗ ಮಾಡಿದ್ನಲ್ಲ, ಜನಗಳೆಲ್ಲ ಹಂಗೆ ಮಾತಾಡೋರು. ಇನ್ನಿಪ್ಪಟ್ಟು ಯಾರಿಲ್ಲ, ಯಾರು ಮದುವೆ ಮಾಡ್ಕೊಂತಾಳೆ, ಎಲ್ಲೆಣ್ಣು ತತ್ತಾಳೆ, ಅವಳು ನೋಡಿರಿ ಅವಳು ಹಿಂಗೆ ಮಾಡಿಳು, ಇವಳು ನೋಡಿರಿ ಇವಳು ಹಿಂಗೆ ಮಾಡಿದ್ಲು ಅಂತ ಜನ ನನ್ನ ಆಡ್ಕೊಂತಿದ್ರಲ್ಲ. ಅವರಿಗೆಲ್ಲ ನಾವು ಒಂಥರ ನಿಮ್ಮ ಮದುವೆ ಆಗಿರೋದು ನೋಡಿ ಶಾಕ್ ಆದಂಗೆ ಆಗ್ಬಿಟ್ಟೈತೆ. ಅಯ್ಯೋ 2 ದಿನಕ್ಕೆ ಹೆಣ್ಣು ನೋಡ್ಸು ನನ್ನ ಮಗನ ಮದುವೆ ಮಾಡ್ಬಿಟ್ಲಲ್ಲಪ್ಪ ಅಂತೇಳಿ ಎಲ್ಲರಿಗೂ ಒಂಥರ ಶಾಕ್ ಆದಂಗೆ ಆಗ್ಬಿಟ್ಟೈತೆ. ಆಮೇಲೆ ನೋಡ್ತಾರೆ ಬಿಡಮ್ಮ, ಈ ಊರೆಲ್ಲ ಇರ್ತೀವಿ ಅಂದರೆ ನೋಡ್ದಂಗೆ ಇರ್ತಾರ, ನೋಡ್ತಾರೆ. ಅಯ್ಯೋ ನೀನು ನೋಡ್ತಾರೆ. ಈಗ ಊರಿಗೆ ಬಂದವಳು ನೀರಿಗೆ ಬರ್ದಂಗೆ ಇರ್ತಾಳ. ಇವಾಗ ನಮ್ಮ ಮನೆಗೆ ಬಂದವಳೆ ಅಂದ್ರೆ ಇವಳನ್ನ ನೋಡ್ದಂಗೆ ಇರ್ತಾರ ಅವರು. ನೋಡ್ತಾರೆ. ಬೇಗ ಆರತಿ ಮಾಡ್ರಮ್ಮ. ನಿಂತು ಸಾಕಾಯಿತು. ಜೋಡಿ ಮಾತ್ರ ಭಾಳ ಚೆನ್ನಾಗಿದೆ. ನನಗಂತೂ ಭಾಳ ಇಷ್ಟ ಆಗ್ಬಿಡ್ತು. ಶಾರದಾಕ ಅವಳಿಗಂತ ಇವಾಗ ನೀನು ಬೇರೆ ಬಂದಿದೆಯಲ್ಲ ಜೊತೆಗೆ. ಯಪ್ಪ ಇವಳು ಬೇರೆ ಬಂದ್ರಲ್ಲ ಜೊತೆಗೆ, ಮದುವೆ ಮಾಡ್ಕೊಂಡು ಮಗಳನ್ನ ಕರ್ಕೊಂಬಂದ್ರಲ್ಲ ಅಂತೇಳಿ ಹೊಟ್ಟೆ ಉರಿತೈತೆ. ಹೊಟ್ಟೆ ಉರಿತೈತೆ. ನಿಮ್ಮ ಅಯ್ಯಪ್ಪನೂ ಹೆಂಗತ್ತ ಎತ್ಕೊಂಡ, ನಿಮ್ಮ ಗಂಡನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಕರೆದೆ ಅಯ್ಯಪ್ಪ ಬರ್ತೀನಿ ನೋಡಿ ನಾಳೆ ನಾಡ್ದ ಅಂತ. ಅಯ್ಯಪ್ಪ ಕೆಲಸ ಇತ್ತ ಅದಕ್ಕೇನೆ ಕೆಲ್ಸಕ್ಕೆ ಹೋಯ್ತು, ರಜೆ ಕೊಡಲ್ಲ ಅಂತಂದರು. ಕೆಲಸ ಇರೋದಕ್ಕೆ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂದಿದ್ರೆ ಅಯ್ಯಪ್ಪನೂ ಬರೋದು. ನಡೀರಿ ಒಳಗೆ ಹೋಗಿ ದೇವ್ರಿಗೆ ಕೈ ಮುಗಿದು ಎಲ್ಲ ಮಖ ತೊಳ್ಕೊಂಡು ಊಟ ಮಾಡಿರಿಂತಿ. ನಡೀರಿ. ಒಬ್ಬಟ್ಟು ಊಟ ರೆಡಿ ಆಗೈತೆ. ಒಳಗೆ ಹೋಗಿದ ತಕ್ಷಣ ದೇವ್ರ ಪೂಜೆ ಮಾಡಿ ಊಟ ಮಾಡೋದೇನೆ. ಬನ್ನಿ ಒಳಗೆ ಹೋಗೋಣ. ಕ್ಷಣ ನೋಡಲಿ ತಡಿ ಅವಳು, ಕ್ಷಣ ನೋಡಲಿ ಅಂತ ನಿಲ್ಲಿಸ್ಕೊಂಡ್ರೆ ಏನು ಆ ಥರ ಮಾಡ್ತೀರಪ್ಪ ನೀವಂತೂ. ಏನಮ್ಮ ಸುನಂದ, ನಿನ್ನ ಮಗನ ಮದುವೆ ಆಗ್ಬಿಟ್ಟೈತೆ ಇದಕ್ಕಿದ್ದಂಗೆ. ಅಬ್ಬ ಎಷ್ಟು ಬೇಗ ಮಾಡಿದ್ದೀರಮ್ಮ. ಕಣಿಂಗಡಿ ನೋಡು, ನನ್ನ ಮಗುಗೆ ಹೆಣ್ಣು ಸಿಕ್ಕಿದ್ದು ತಡ ಇಲ್ಲ, ಮದುವೆ ಆಗಿದ್ದು ತಡ ಇಲ್ಲ ಅಮ್ಮಂಗೆ ಆಯಿತು. ಎಷ್ಟು ಬೇಗ ಆಯಿತು ಅಂತ. ಬೇಗ ಮದುವೆ ಆಗ್ಬಿಡ್ತು ನನ್ನ ಮಗಂದು. ಬೇಗ ಮದುವೆ ಮಾಡ್ಕೊಂಬಂದ್ವಿ. ಯಾಕಂದರೆ ನಾವು ಅಲ್ಲೂ ಇಲ್ಲೂ ಎಲ್ಲಾದರೂ ಹೋಗ್ತಾ ಇರ್ತೀವಿ, ಮನೆಯಾಗೆ ಕೆಲಸ ಮಾಡೋರು ಬೇಕು, ಹಾಗೆ ಜವಾಬ್ದಾರಿಯಿಂದ ನೋಡ್ಕೊಂಬರ್ಬೇಕು. ನನ್ನ ಸೊಸೆ ಭಾಳ ಜವಾಬ್ದಾರಿಯಿಂದ ನೋಡ್ಕೊಂತಾಳೆ, ಒಳ್ಳೆಯವಳು. ಅದಕ್ಕೆ ಮದುವೆ ಮಾಡ್ಕೊಂಬಂದ್ವಿ. ನೀನು ಯಾವತ್ತಿದ್ರೂ ಮಾಡೋದೆ ಅಂತ ನಾವೆಲ್ಲರೂ ಹೋಗಿ ಮದುವೆ ಮಾಡ್ಕೊಂಬಂದ್ವಿ. ನಾನು ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದಿತ್ತು. ಏನು ಮಾಡಲಿ, ಅವನ ಮೇಲೆ ಸಿಟ್ಟಿಗೆ ನಾನು ಗ್ರ್ಯಾಂಡಾಗಿ ಮಾಡೋದು ಬೇಡ ಅಂಥೇಳಿ ಈ ಥರ ಡಿಸೈಡ್ ಮಾಡಿದೆ. ನಮಗೂ ಅದೇನೇ ಇದ್ದಿದ್ದು, ನಮಗೂ ಗ್ರ್ಯಾಂಡಾಗಿ ಮದುವೆ ಮಾಡಬೇಕಾಗಿತ್ತು ಅನ್ನೋದು ನನಗೂ ಭಾಳ ಆಸೆ ಇತ್ತು. ಏನು ಮಾಡಲಿ, ಪರಿಸ್ಥಿತಿ ಹೆಂಗೆ ಹೋಗುತ್ತೋ ಹಂಗೆ ಹೋಗ್ಬೇಕು. ಯಾವ ಥರ ಬರುತ್ತೋ ಹಂಗೆ ಹೋಗ್ತಾ ಇರಬೇಕಷ್ಟೇ. ಏನು ಬರುತ್ತೋ ಅದನ್ನೆಲ್ಲನ ಅನುಸರಿಸ್ಕೊಂಡು ಹೋಗ್ತಾ ಇರಬೇಕು. ಚೆನ್ನಾಗೈತಪ್ಪ ಜೋಡಿ ಮಾತ್ರ ಭಾಳ ಚೆನ್ನಾಗೈತಿ. ಏನಮ್ಮ ಹೆಸರು? ಸಾನ್ವಿ ಅಂತ. ಸಾನ್ವಿ ಕಣಗಿಯೆಲ್ಲ ಸಾನು ಅಂತ ಕರೀತಾರೆ. ಸಾನ್ವಿ ಅಂತ ಹೇಳವಳ ಹೆಸರು. ನಾವು ಮದುವೆ ಮಾಡ್ಕೊಂಬಂದ್ವೀಗ ಎಲ್ಲ ಅಲ್ಲೇ ರೆಡಿಯಾಗಿತ್ತು.
ಎಲ್ಲ ನಾವು ಅಲ್ಲೇ ಮಾತುಕತೆ ಎಲ್ಲ ಮಾಡ್ಕೊಂಡಿದ್ವಿ, ಬೇಗ ಮದುವೆ ಮಾಡ್ಕೊಂಬಂದ್ಬಿಟ್ವಿ. ಬಿಡತ್ಲಾಗೆ ಚೆನ್ನಾಗಿರ್ತಾರೆ ನನ್ನ ಮಗನ ಸೊಸೆ ಅಂತೇಳಿ ಬೇಗ ಮದುವೆ ಮಾಡಿದ್ವಿ. ನಾವೆಲ್ಲರೂ ಹೋಗಿದ್ವಿ, ನಮ್ಮ ರಿಲೇಟಿವ್ಸ್ನೆಲ್ಲ ಕರೆದಿದ್ದೆ, ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ರು, ಈ ಅಕ್ಕನ ಕಡೆಯವರು ಎಲ್ಲರೂ ಬಂದಿದ್ದರು. ಸೇವಂತಿನ ಬಿಟ್ಟು, ಸೇವಂತಿನ ಕರೆದಿಲ್ಲ. ಸೇವಂತಿನ ಬಿಟ್ಟು ಎಲ್ಲರನ್ನೂ ಕರೆದಿದ್ದೀವಿ ಅಜ್ಜಿ. ನಮ್ಮ ಫ್ಯಾಮಿಲಿಗೆ ಅವಳಿಲ್ಲ, ಅವಳನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀವಿ, ನಮ್ಮ ಫ್ಯಾಮಿಲಿಗೆ ಅವಳು ಇರಬಾರ್ದು ಅಂತ. ಸರಿ 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 ಹಂಗಾದ್ರೆ ಅದೇ ನಿನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ನೀನು ಸಿಟ್ಟು. ಏಜು ಚಿಕ್ಕದು ಹಂಗೆ ಹಿಂಗೆ ಅಂತ ಏನೇನೋ ಹೇಳೋದು. ನನ್ನ ಮಗಳಿಗೇನು ಅಲ್ಲಿ ಏಜೂ ಆಗೈತೆ, ಎಲ್ಲ ಆಗೈತೆ. ಓದಾದ ಮಾತ್ರ ಇನ್ನೂ 2 ವರ್ಷ ಇತ್ತು ಅಷ್ಟೇ. ನಾನು ಏಜ್ ಕಡಿಮೆ ಐತೆ ಅಂತಲೇ ನಾನು ಹಂಗೆ ಅಂದ್ಕೊಂಡಿದ್ದು. ಆಮೇಲೆ ಹೋಗ್ತಾ 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 ಗೊತ್ತಾಯಿತು ನನಗೆ. ನಾನು ಹಂಗೇನೆ ಏಜ್ ಕಡಿಮೆ ಆಗುತ್ತೇನೋ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ಸರಿ ಆಯ್ತಲ್ಲ, ನೋಡು ನನ್ನ ಮಗಳನ್ನ ಮದುವೆನೇ ಮಾಡ್ಕೊಂಬಿಲ್ವಲ್ಲ ಅಂತೇಳಿ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು. ನೋಡಪ್ಪ, ನನ್ನ ಮಗಳನ್ನ ಮದುವೆ ಮಾಡ್ಕೊಂಬಿಲ್ಲ, ಅವಳಿಗೆ ಎಷ್ಟಿರಬೇಕು ದಿಮಾಕು, ನನ್ನ ಮಗಳನ್ನ ಮದುವೆ ಮಾಡ್ಕೊಂಬಿಲ್ವಲ್ಲ ಅಂತ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು ಅವಳ ಮೇಲೆ. ಇದೇನಿದು ಇವಳು ಹಿಂಗೆ ಮಾಡ್ತಾ ಇದ್ದಾಳೆ ಅಂತೇಳಿ ನನಗೆ ಅಷ್ಟಿಷ್ಟು ಸಿಟ್ಟು ಬರಲಿಲ್ಲ. ಹೆಂಗೆ ಬಿಡತ್ತ ಆಗೈತೆ, ಜೋಡಿ ಮಾತ್ರ ಚೆನ್ನಾಗೈತೆ ಕಣಮ್ಮ. ಭಾಳ ಚೆನ್ನಾಗೈತೆ. ಅಯ್ಯೋ ಎಲ್ಲರೂ ಹಂಗಂದಿದ್ದೆ ಸಾಣಿಂಗಜ್ಜಿ, ಊರಲ್ಲಿ ಬರ್ಬೇಕಾದ್ರೆ ಎಲ್ಲರೂ ಹಂಗಂದಿದ್ದೆ. ಜೋಡಿ ಮಾತ್ರ ಭಾಳ ಚೆನ್ನಾಗೈತೆ, ಇಬ್ಬರಿಗೆ ಫಸ್ಟ್ ಕ್ಲಾಸ್ ಆಗೈತೆ, ಜೋಡಿ ಮಾತ್ರ ಸಖತ್ತಾಗೈತೆ ಅಂತ ಎಲ್ಲರೂ ಹಂಗೆ ಅಂದಿದ್ದು. ಚೆನ್ನಾಗೈತಲ್ಲ, ಎಲ್ಲರೂ ಚೆನ್ನಾಗೈತೆ ಅಂತ ಹೇಳೋರು. ಯಾವ ಊರಾಗೆ ಏನು ಅನ್ಕೊಂಡಿದ್ರು, ಅವಳು ಕೈ ಕೊಟ್ಲು ಇವಳು ಕೈ ಕೊಟ್ಲು, ಇನ್ನೆಲ್ಲಿ ಮದುವೆ ಮಾಡ್ತಾಳೆ ಸುನಂದ ಮಗುಗೆ ಹೆಣ್ಣು ಹುಡುಕಿ ಅಂತ ಅನ್ಕೊಂಡಿದ್ರು. ನೋಡಪ್ಪ, ಅವಳು ಹೋಗಿದ್ದು ತಡ ಇಲ್ಲ, ಅವಳು ಹೋದಟ್ಗೆನೆ ಇವಳಿಗೆ ಮತ್ತೆ ಹೆಣ್ಣು ಹುಡುಕಿ ಮದುವೆ ಮಾಡಿಳಲ್ಲ, ಎಷ್ಟು ಬೇಗ ಹೆಣ್ಣು ಸಿಕ್ತು ನೋಡಪ್ಪ. ಭಾಳ ಅದೃಷ್ಟ ಬಿಡು ನಿನಗೆ, ಅವ್ರು ಹಂಗೆ ಮಾಡಿದ್ಕೂ ನಿನಗೇನು ಬೇಗ ಹೆಣ್ಣು ಸಿಕ್ಬಿಡ್ತು ಅಂತ ಎಲ್ಲ ಹೊಗಳ್ತಾರೆ. ನಾನು ಹೆಂಗೆ ಬೇಗ ಮಗನ ಮದುವೆ ಮಾಡಿಬಿಟ್ಟೆ ಅಂತೇಳಿ ಊರಾಗ ಎಲ್ಲರಿಗೂ ಶಾಕ್. ಆಗ್ದಿಲ್ದಂಥವ್ರಂತೂ ಬಿಡು ಹೆಂಗೆ ಮಾತಾಡ್ತಾರೆ. ನಾನು ಏನೋ ಅಂದ್ಕೊಂಡಿದ್ದೆ ನೋಡಪ್ಪ, ಎಷ್ಟು ಬೇಗ ಆಯಿತು ಮದುವೆ ಅಂತ ಮಾತಾಡ್ತಾರೆ ಜನ. ಎಲ್ಲರೂ ಒಂಥರ ಹೆಂಗೆ ಆಗುತ್ತೋ ಇಲ್ವೋ ಅಂತೇಳಿ ಒಂಥರ ಮಾತಾಡೋರಲ್ಲ. ಅದಕ್ಕೆ ಇವಾಗ ಜನಕ್ಕೆ ನನ್ನ ಮಗನ ಮದುವೆ ಆಗಿರೋದು ಒಂಥರ ಒಟ್ಟರಿ ಬಂದ್ಬಿಟ್ಟೈತಿ. ಎಷ್ಟೋ ಜನಕ್ಕೆ ಯಾರು ಒಟ್ಟರ್ಕೊಂಬ ಹೇಳಮ್ಮ, ಸಂತೋಷ ಪಡ್ತಾರೆ, ಬಿಡತ್ತೆ ಹೆಂಗೆ ಆತತ್ತ ಅಂತಾರೆ. ಒಟ್ಟರ್ಕೊಂಡ್ರೆ ಏನು ಬರಂಗೈತೆ ಸುನಂದಮ್ಮ? ಒಟ್ಟರ್ಕೊಂಡ್ರೆ ಏನು ಬರಂಗೈತೆ? ಯಾರು ಮಾತಾಡಿಸ್ತಿಲ್ಲಾರು ಆಗಲಿಲ್ಲ, ನಂಗೆ ಅಂದ್ಕೊಂತಾರೆ ಅಷ್ಟೇ. ಇನ್ನು ಯಾರು ಇದ್ದಾರೆ, ಯಾರು ಹಂಗೆ ಅನ್ಕೊಂಬಲ್ಲಮ್ಮ ಊರಾಗೆ. ಬಿಡತ್ತೆ ಹೆಂಗೆ ಆಯ್ತಲ್ಲ ಸದ್ಯ, ಯಾರ್ದನತ್ತು ಮದುವೆ ಆಗ್ಬೇಕು, ಸೆನಕ್ಕಿರ್ಬೇಕು ಅಂತ ಬಯಸ್ತಾರೆ ಜನ. ಈಗ ಒಳ್ಳೇದು ಬಯಸ್ತಾರೆ ಕಣಮ್ಮ, ಬರೀ ಕೆಟ್ಟದ್ದು ಇದು ಮಾಡಲ್ಲ, ಒಳ್ಳೇದು ಇರುತ್ತೆ ಸಣ್ಣಿಂಗಜ್ಜಿ. ಆದರೆ ಈ ಸೇವಂತಿ ಅಂತವ್ರು ಹಂಗೆ ಅನ್ನಲ್ಲ, ಅವಳು ಎಷ್ಟೇ ಕಂಡು ಅಳುಗುತ್ತೆ. ಇವಾಗ ನನ್ನ ಮಗನ ಮದುವೆ ಆಗಿರೋದು ನೋಡಿ ಒಳಗೆ ರಪ್ಪನ ಎದ್ದೋಗ್ಬಿಟ್ಲು. ಅವಳು ಎದ್ದೋಗೋ ಸ್ಟೈಲ್ ನೋಡಿ ನಾನು ಹಂಗೆ ಅಂದ್ಕೊಂಡೆ, ಇವಳಿಗೆ ಜಾಸ್ತಿ ಉರಿ ಬಂದ್ಬಿಟ್ಟೈತೆ, ಅದಕ್ಕೆ ಎದ್ದೋಗ್ಬಿಟ್ಲು ಜೋರಾಗಿ ಅಂತಾರ ನಾನು ಅಂದ್ಕೊಂಡೆ. ಹಂಗೆ ಆಯ್ತು ನೋಡು. ಅವಳು ಏನು ಹಂಗೇನೆ ಯಪ್ಪ ರಪ್ಪನ ಎದ್ದೋಗ್ಬಿಟ್ಲು. ನನ್ನ ಮಗ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿರೋದು ನೋಡಿ. ಅದೇ ಬೇರೆ ಅವ್ರ ಅಣ್ಣನ ಮಗನ್ನೇ ನಮ್ಮ ಮಗಳನ್ನೇ ನಾನು ಮದುವೆ ಮಾಡ್ಕೊಂಬಂದಿದ್ದೀನಲ್ಲ, ಅಲ್ಲೇದಲ್ಲಿ ಇವತ್ತು ಅವಳಿಗೆ ಮುಯಿ ಕೊಟ್ಟಂಗಾಯ್ತು. ಇವತ್ತು ನನ್ನ ತಮ್ಮನ ಮಗಳನ್ನ ಅವಳು ಹೆಂಗೆ ಮದುವೆ ಮಾಡ್ಕೊಂಡವಳು, ಇವತ್ತು ನಮ್ಮ ಅಣ್ಣನ ಮಗಳನ್ನ ಅವ್ರ ಅಣ್ಣನ ಮಗಳನ್ನ ನಾನು ಮದುವೆ ಮಾಡ್ಕೊಳಂಗಾಯ್ತು. ಇವತ್ತು ಅವಳಿಗೆ ಮುಯಿ ಕೊಟ್ಟನಲ್ಲ, ಅದು ಕೊಡ್ದಂಗೆ ಆಗ್ಬಿಡ್ತು ಅವಳಿಗೆ. ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಬಿಟ್ಲಲ್ಲ ಇವಳು. ನಾನು ಇವಳನ್ನ ಏನಾದರೂ ಮಾಡಿ ಮದುವೆ ಮಾಡ್ಕೋಬಾರ್ದು ಅಂತ ನಾನು ಇವಳು ಸೊಸೆನೇ ತಗೊಂಡು ಹೋದೆ. ಇವಳಿಗೆ ಹೆಂಗೆ ಮದುವೆ ಆಯಿತು? ಅಯ್ಯೋ ಅದೆಲ್ಲ ಚಿಂತೆ ಅವಳಿಗೆ. ಅವಳು ಹಂಗೆ ಅಂದ್ಕೊಂಡಿದ್ದು, ನನ್ನ ಮಗ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಇವರು ಯಾರಿಗೂ ಒಳ್ಳೆಯವ್ರಿಗೆ ಕೊಡಲ್ಲ, ಯಾರಿಗೂ ನಾನು ತಿಂತಾರಿಗೆ ಕೊಡ್ತಾರೆ ಅಂತ ಇವಳು ಹಂಗೆ ಅಂದ್ಕೊಂಡಿದ್ದು. ನನ್ನ ಮಗಳ ಬಗ್ಗೆನೇನು ಅದು ಯಾರಿಗೆ ಕೊಡ್ತಾರೆ ಕೊಡಲಿ ಅಂತ ಅಂದ್ಕೊಂಡಿದ್ರು. ಅವರು ಹಿಂಗೆ ಬಾಳೆ ಇದ್ದಾಳೆ ಅವಳು, ನೋಡೋಕೆ ಮಾತ್ರ ಒಳ್ಳೆಯವಳಾಗಿ ಅವಳು ಭಾರ ಕೆಡಕೈತಾವಳು ಮನಸ್ಸಿನಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಆ ಸೇವಂತಿ ನನ್ನ ಮಗನ ಮದುವೆ ಆಗಿರೋದು ನೋಡಿ ಎಷ್ಟು ಹೊಟ್ಟೆ ಹುರ್ಕೊಂಡಿರ್ತಾಳೋ ಏನೋ. ನಾವೇ ಎಲ್ಲರೂ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದರೆ ಯಾವ ಮದುವೆನೂ ಗ್ರ್ಯಾಂಡಾಗಿ ಮಾಡೋಕ್ಕಾಗಲ್ಲ ಅಂತಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಮದುವೆ ವೀಡಿಯೋಸ್ ಎಲ್ಲ ಮಾಡಬೇಕಂತಂದರೆ. ಅದಕ್ಕೆ ಸ್ವಲ್ಪ ಸಿಂಪಲಾಗಿಯೇ ನನ್ನ ಮಗನ ಮದುವೆ ಒಟ್ಟಿನಲ್ಲಿ ನಾವು ಮತ್ತು ಇವರು ಕಡೆಯವರು ಶಾರದಕ್ಕನ ಕಡೆಯವರು ಎಲ್ಲರೂ ಹೋಗಿ ದೇವಸ್ಥಾನ ಹತ್ರ ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀವಿ. ಚೆನ್ನಾಗೇ ಮಾಡಿದ್ವಿ ಅಂತ ಅಂದ್ಕೊಳ್ಳಿ ನೀವು. ದೇವಸ್ಥಾನ ಹತ್ರ ಕರ್ಕೊಂಡೋಗಿ ಮದುವೆ ಮಾಡಿಕೊಂಡು ಚೆನ್ನಾಗೇ ಕರ್ಕೊಂಡು ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ. ಚೆನ್ನಾಗಿ ಆಯಿತು ಮದುವೆ. ಆ ಸೇವಂತಿಗಂತೂ ತುಂಬ ಹೊಟ್ಟೆರಿ ಬಂದುಬಿಟ್ಟೈತೆ. ನನ್ನ ಮಗನ ಮದುವೆ ಆಗಿರೋದು ನೋಡಿ ಸಖತ್ತು ಹೊಟ್ಟೆ ಹುರ್ಕೊಳ್ತಾ ಇದ್ದಾಳೆ. ನಾವು ಅದಕ್ಕೇ ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ಅವಳು ನೋಡಲಿ ಅಂತಲೇ ಇಲ್ಲಿ ಮಾತಾಡ್ತಾಯಿದ್ದೀವಿ. ನನಗಂತೂ ನನ್ನ ಮಗನ ಮದುವೆ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ.
ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.